Hello everyone, I am Santosh. Today we are going to discuss the very important topic in DBMS, that is about join operations. Join operations ಅಲ್ಲಿ some of the types of joins ನಾವು ಸ್ಟಡಿ ಮಾಡ್ತಾ ಇದ್ವಿ and why we are going to learn join operations. ಯಾಕೆ ನಾವು ಜಾಯ್ನಿಂಗ್ ಕಲಿತಾ ಇದ್ವಿ ಬಿಕಾಸ್ ಒನ್ ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿ ಡೇಟಾಬೇಸ್ ಟೇಬಲಲ್ಲಿ ಇದ್ದರೆ ಇನ್ನೊಂದು ಇನ್ಫಾರ್ಮೇಷನ್ ಇನ್ನೊಂದು ಟೇಬಲ್ ಇರುತ್ತೆ. ಆವಾಗ ನಾವು ಜಾಯಿನ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪಡ್ಕೋಬಹುದು. ದ್ಯಾಟ್ಸ್ ವೈ ವಿ ಆರ್ ಲರ್ನಿಂಗ್ ಜಾಯಿನ್ ಆಪರೇಷನ್ಸ್. ಅದರಲ್ಲಿ ವಿ ಹ್ಯಾವ್ ಲರ್ನ್ಡ್ ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಅಂದರೆ ಆಲ್ರೆಡಿ ನೋ ಇನ್ನರ್ ಜಾಯಿನ್ ಹೆಂಗಾಗುತ್ತಂದರೆ ಎರಡು ಟೇಬಲ್ನಲ್ಲಿ ಯಾವ ರೋಸ್ ಮ್ಯಾಚ್ ಆಗ್ತಾ ಇರ್ತಾವೋ ಅವಷ್ಟೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತವೆ. ಇನ್ನರ್ ಜಾಯಿನ್ ರಿಟರ್ನ್ಸ್ ದ ಮ್ಯಾಚಿಂಗ್ ರೋಸ್ ಬಿಟ್ವೀನ್ ಟೂ ಟೇಬಲ್ಸ್. ಅದು ಹೆಂಗಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಕಾಮನ್ ಅಟ್ರಿಬ್ಯೂಟ್. ಎರಡೂದ್ರಲ್ಲೂ ಯಾವುದು ಕಾಮನ್ ಕಾಲಮ್ ಇರುತ್ತೋ ಅದರ ಪ್ರಕಾರ ಅದರಲ್ಲಿ ಯಾವ್ಯಾವ ರೋಸ್ ಮ್ಯಾಚ್ ಆಗ್ತಾವೋ ಅದನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ ಇನ್ನರ್ ಜಾಯ್ನಲ್ಲಿ. ಬಟ್ ಔಟರ್ ಜಾಯ್ನ್ ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋನಲ್ಲಿ ನೀವು ತಿಳ್ಕೊಂಡಿದ್ರಿ. ಇಲ್ಲಿ ಔಟರ್ ಜಾಯ್ನಲ್ಲಿ ಏನಾಗುತ್ತೆ, ಬರೀ ಮ್ಯಾಚಿಂಗ್ ರೋಸ್ ಅಷ್ಟೇ ಅಲ್ಲದೆ ನಾನ್ ಮ್ಯಾಚಿಂಗ್ ರೋಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನಾನ್ ಮ್ಯಾಚಿಂಗ್ ರೋಸ್ ಅಂದ್ರೇನು? ಕಾಮನ್ ಅಟ್ರಿಬ್ಯೂಟ್ ಕಾಮನ್ ಕಾಲಮ್ ಏನಿರುತ್ತೋ ಅಲ್ಲಿ ಮ್ಯಾಚ್ ಆಗದೇ ಇರುವಂಥ ರೋಸ್ ಕೂಡ ಡಿಸ್ಪ್ಲೇ ಆಗ್ತವೆ. ವೈ ದಟ್ ಈಸ್ ಇಂಪಾರ್ಟೆಂಟ್? ಯಾಕಂದರೆ ವಿ ಡೋಂಟ್ ವಾಂಟ್ ಟು ಲೂಸ್ ದ ಇನ್ಫಾರ್ಮೇಷನ್. ಅದನ್ನು ನಾವು ಮೊದಲೇ ತಿಳ್ಕೊಳ್ಳೋಣ. ಲೆಫ್ಟ್ ಔಟರ್ ಜಾಯಿನ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಒಂದು ಎಕ್ಸಾಂಪಲ್ ಹೇಳಿದ ಮೇಲೆ ಇನ್ನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಲೆಫ್ಟ್ ಔಟರ್ ಜಾಯಿನ್. ಲೆಫ್ಟ್ ಔಟರ್ ಜಾಯಿನ್ ಅಂತ ಯಾಕೆ ಕರೀತಾರೆ ಅಂತ ನಾನು ಇಲ್ಲಿ ಬರಿತೀನಿ. ಸಿ, ಲೆಫ್ಟ್ ಔಟರ್ ಜಾಯಿನ್, ಎರಡು ಟೇಬಲ್ ನೀವು ಜಾಯಿನ್ ಮಾಡಿದ ಮೇಲೆ ಲೆಫ್ಟ್ ಔಟರ್ ಜಾಯಿನ್ ರಿಟರ್ನ್ಸ್ ಅಥವಾ ಡಿಸ್ಪ್ಲೇಸ್ ಆಲ್ ದಿ ರೋಸ್. ಆಲ್ ದಿ ರೋಸ್ ಅಂದರೆ ಮ್ಯಾಚ್ ಆಗದೆ ಇರೋದು, ಮ್ಯಾಚ್ ಆಗೋದು ಎರಡು. ಆಲ್ ದಿ ರೋಸ್ ಫ್ರಾಮ್ ದಿ ಲೆಫ್ಟ್ ಟೇಬಲ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೆಫ್ಟ್ ಟೇಬಲ್ ಅಲ್ಲಿರೋ ಎಲ್ಲ ಡೇಟಾನು ಡಿಸ್ಪ್ಲೇ ಆಗುತ್ತೆ, ಎಲ್ಲ ರೋಸು ಡಿಸ್ಪ್ಲೇ ಆಗ್ತವೆ. ಆ್ಯಂಡ್ ಮ್ಯಾಚಿಂಗ್ ರೋಸ್ ಫ್ರಾಮ್ ದಿ ರೈಟ್ ಟೇಬಲ್. ಮ್ಯಾಚಿಂಗ್ ರೋಸ್ ಫ್ರಾಮ್ ದಿ ರೈಟ್ ಟೇಬಲ್. ಲೆಫ್ಟ್ ಟೇಬಲ್ಲಿರೋ ಎಲ್ಲ ರೋಸು ಡಿಸ್ಪ್ಲೇ ಆಗ್ತವೆ ಮತ್ತು ಮ್ಯಾಚಿಂಗ್ ರೋಸ್ ಫ್ರಾಮ್ ದಿ ರೈಟ್ ಟೇಬಲ್. ರೈಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತಾವೋ ಅವಷ್ಟೇ ಡಿಸ್ಪ್ಲೇ ಆಗ್ತವೆ, ರಿಟರ್ನ್ ಆಗ್ತವೆ. ಆ್ಯಂಡ್ ಯಾವ ಮ್ಯಾಚ್ ಆಗ್ತಿರೋದಿಲ್ವೋ ಅವುಗಳು ಕೂಡ ಡಿಸ್ಪ್ಲೇ ಆಗ್ತವೆ, ವಿಚ್ ಆರ್ ಫಿಲ್ಡ್ ವಿತ್ ನಲ್. ಮ್ಯಾಚ್ ಆಗದೇ ಇರೋ ಡೇಟಾ ನಲ್ಲಿಂದ ಫಿಲ್ ಆಗಿರ್ತವೆ. ಅದನ್ನು ನಾನು ಇಲ್ಲಿ ಬರಿತೀನಿ. ಆ್ಯಂಡ್ ನಾನ್ ಮ್ಯಾಚಿಂಗ್ ರೋಸ್ are filled with null. ಯಾಕಂದರೆ ನಾವು ಔಟರ್ ಜಾಯಿನ್ ಅಂದರೆ ಏನು ಹೇಳಿದ್ವಿ, ಅದರಲ್ಲಿ ನಾನ್ ಮ್ಯಾಚಿಂಗ್ ಡೇಟಾ ಕೂಡ ರೋಸ್ ಕೂಡ ಡಿಸ್ಪ್ಲೇ ಆಗ್ತವೆ. ಬಟ್ ಯಾವ್ಯಾವ ನಾನ್ ಮ್ಯಾಚಿಂಗ್ ಇರ್ತಾವೋ ಅವೆಲ್ಲ ಏನಾಗ್ತವೆ, ನಲ್ಲಿಂದ ಫಿಲ್ ಆಗಿರ್ತವೆ. ಹಾಗಂದರೆ ನಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಏನಂದರೆ, ಫಾರ್ ಎಕ್ಸಾಂಪಲ್, ನಾನು ಮೊದಲೊಂದು ಎಕ್ಸಾಂಪಲ್ ಹೇಳಿದ್ದೆ ಲಾಸ್ಟ್ ವಿಡಿಯೋನಲ್ಲಿ. ನೀವು ಯಾವುದೋ ಫಂಕ್ಷನ್ಗೆ ಇನ್ವೈಟ್ ಮಾಡಿರ್ತೀರಿ. ಯಾರ್ಯಾರು ಇನ್ವೈಟ್ ಮಾಡಿರ್ತಾರೆ ಅವರೆಲ್ಲರೂ ಬಂದರೆ ಏನು ಅದರ ಅರ್ಥ? ಮ್ಯಾಚಿಂಗ್ ರೋಸ್. ಯಾರು ಇನ್ವೈಟ್ ಮಾಡಿರಂಗಿಲ್ಲ ಅವರು ಬಂದ್ರೇನು ನಾನ್ ಮ್ಯಾಚಿಂಗ್ ರೋಸ್. ಓಕೆ, ಎರಡು ಡೇಟಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಓಕೆ, ಸಿ, ಲೆಫ್ಟ್ ಔಟರ್ ಜಾಯಿನ್ ನಾವು ಯಾವಾಗ ಯೂಸ್ ಮಾಡಬೇಕು? ವೆನ್ ದೇರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇನ್ ದ ಲೆಫ್ಟ್ ಟೇಬಲ್. ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ನನಗೆ ಡಿಸ್ಪ್ಲೇ ಆಗಲೇಬೇಕು. ರೈಟ್ ಟೇಬಲಲ್ಲಿ ಓನ್ಲಿ ಮ್ಯಾಚಿಂಗ್ ಡೇಟಾ ಡಿಸ್ಪ್ಲೇ ಆದರೆ ಸಾಕು. ಆವಾಗ ನೀವು ಯು ಕ್ಯಾನ್ ಗೋ ಫಾರ್ ಲೆಫ್ಟ್ ಔಟರ್ ಜಾಯಿನ್. ಓಕೆ, ಲೆಟ್ ಅಸ್ ರೈಟ್. ಲೆಫ್ಟ್ ಔಟರ್ ಜಾಯಿನ್ ಈಸ್ used when the left table is more important. The left table is
ಮೋರ್ ಇಂಪಾರ್ಟೆಂಟ್ ಅಂದರೆ ಏನು, ಲೆಫ್ಟ್ ಟೇಬಲಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಮಸ್ಟ್ ಬಿ ಫುಲ್ಲಿ ಪ್ರಿಸರ್ವ್ಡ್. ಮಸ್ಟ್ ಬಿ ಫುಲ್ಲಿ ಪ್ರಿಸರ್ವ್ಡ್ ಅಂದ್ರೇನು, ಎಲ್ಲ ಡೇಟಾನು ನನಗೆ ಡಿಸ್ಪ್ಲೇ ಆಗಬೇಕು ಲೆಫ್ಟ್ ಟೇಬಲಲ್ಲಿರೋದು. ಬಟ್ ರೈಟ್ ಟೇಬಲಲ್ಲಿರೋದು ಓನ್ಲಿ ಮ್ಯಾಚಿಂಗ್ ಡೇಟಾ ಅಷ್ಟೇ ಡಿಸ್ಪ್ಲೇ ಆದರೆ ಸಾಕು. ಆವಾಗ ಯು ಕ್ಯಾನ್ ಗೋ ಫಾರ್ ಲೆಫ್ಟ್ ಔಟರ್ ಜಾಯಿನ್. ಇಂಥ ಸಿಚುವೇಶನ್ ಯಾವ ಬರ್ತಾವೆ ಅಂತ ನಾವು ನೆಕ್ಸ್ಟ್ ಕ್ವೆರೀಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಹಾಗಂದರೆ ಗೊತ್ತಾಯ್ತಲ್ಲ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್. ಆ್ಯಂಡ್ ಸಿ, ಲೆಫ್ಟ್ ಔಟರ್ ಜಾಯಿನ್ ನೆವರ್ ಲೂಸಸ್ ಡೇಟಾ ಫ್ರಾಮ್ ದಿ ಲೆಫ್ಟ್ ಟೇಬಲ್. ಯಾಕಂದರೆ ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ನೀವು ಡಿಸ್ಪ್ಲೇ ಮಾಡ್ತಿರ್ತೀರಲ್ಲ, ಅದಕ್ಕೆ ಐ ವಿಲ್ ರೈಟ್ ಲೆಫ್ಟ್ outer join never loses data from the left table. ಲೆಫ್ಟ್ ನೋಡ್ರಿ, ನೀವು ಇನ್ನರ್ ಜಾಯಿನ್ ಮಾಡಿಬಿಟ್ರೆ ಡೇಟಾ ಲಾಸ್ ಆಗುತ್ತೆ. ಡೇಟಾ ಲಾಸ್ ಅಲ್ಲ, ವಿ ಮೇ ಮಿಸ್ ಸಮ್ ಇನ್ಫಾರ್ಮೇಷನ್. ಯಾಕಂದರೆ ಅಲ್ಲಿ ಮ್ಯಾಚಿಂಗ್ ಡೇಟಾ ಅಷ್ಟೇ ಡಿಸ್ಪ್ಲೇ ಆಗ್ತಿರ್ತಾವಲ್ಲ, ನಾನ್ ಮ್ಯಾಚಿಂಗ್ ಡೇಟಾ ಡಿಸ್ಪ್ಲೇ ಆಗ್ತಿರಂಗಿಲ್ಲ. ಹಂಗಂದ್ರೆ ಏನು, ವಿ ಆರ್ ಮಿಸ್ಸಿಂಗ್ ದೋಸ್ ಡೇಟಾ. ಆ ಡೇಟಾ ಮಿಸ್ ಆಗಬಾರ್ದು ಅಂದರೆ ನಾವು ಔಟರ್ ಜಾಯಿನ್ ಯೂಸ್ ಮಾಡಬೇಕು. ಅದರಲ್ಲಿ ಲೆಫ್ಟ್ ಔಟರ್ ಜಾಯಿನ್ ಯಾವಾಗ ಯೂಸ್ ಮಾಡಬೇಕು, ಲೆಫ್ಟ್ ಟೇಬಲಲ್ಲಿ ಇರೋ ಎಲ್ಲ ಡೇಟಾನು ನಂಗೆ ಡಿಸ್ಪ್ಲೇ ಆಗಲೇಬೇಕು. ಬಟ್ ರೈಟ್ ಟೇಬಲಲ್ಲಿ ಓನ್ಲಿ ಮ್ಯಾಚಿಂಗ್ ಡೇಟಾ ಮಾತ್ರ ಡಿಸ್ಪ್ಲೇ ಆಗಬೇಕು. ಆವಾಗ ಯು ಕ್ಯಾನ್ ಗೋ ಫಾರ್ ಲೆಫ್ಟ್ ಔಟರ್ ಜಾಯಿನ್. ಓಕೆ, ಹಾಗಂದರೆ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಯ್ತಲ್ಲ. ಲೆಫ್ಟ್ ಔಟರ್ ಜಾಯಿನ್ ಪ್ರಿಸರ್ವ್ಸ್ ಆಲ್ ದಿ ರೋಸ್ ಫ್ರಾಮ್ ಲೆಫ್ಟ್ ಟೇಬಲ್ ಆ್ಯಂಡ್ ಗಿವ್ಸ್ ಮ್ಯಾಚಿಂಗ್ ರೋಸ್ ಫ್ರಾಮ್ ರೈಟ್ ಟೇಬಲ್. ಆ್ಯಂಡ್ ಯಾವ ಮ್ಯಾಚ್ ಆಗ್ತಿರಂಗಿಲ್ಲೋ ದ್ಯಾಟ್ ವಿಲ್ ಬಿ ಫಿಲ್ಡ್ ವಿತ್ ನಲ್. ಮ್ಯಾಚ್ ಆಗಲಾರ್ದು ಎಲ್ಲ ನಲ್ಲಿಂದ ಫಿಲ್ ಆಗಿರ್ತವೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಲೆಫ್ಟ್ ಔಟರ್ ಜಾಯಿನ್. ಓಕೆ, ಲೆಟ್ ಅಸ್ ಸಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಸ್ಟೂಡೆಂಟ್ ಮತ್ತು ಕೋರ್ಸ್ ಟೇಬಲ್ ನಾನು ಇಲ್ಲಿ ತೊಗೋತೀನಿ. ಸ್ಟೂಡೆಂಟ್ ಟೇಬಲ್ ಲೆಫ್ಟ್ ಟೇಬಲ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ವಿ ಹ್ಯಾವ್ ಕೋರ್ಸ್ ಟೇಬಲ್. ಕೋರ್ಸ್ ರೈಟಿಗಿದೆ, ರೈಟ್ ಟೇಬಲ್ ಇಟ್ ಈಸ್. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡ್ತಾ ಇದ್ದಾರೆ, ರೋಲ್ ನಂಬರ್, ನೇಮ್, ಆಮೇಲೆ ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಐ ಡಿ, ಕೋರ್ಸ್ ನೇಮ್. ಓಕೆ, ರೋಲ್ ನಂಬರ್, ದೇರ್ ಆರ್ 3 ಸ್ಟೂಡೆಂಟ್ಸ್ ಅಂತ ತಿಳ್ಕೊಳ್ಳಿ. ಅಮಿತ್ ಈಸ್ ಫಸ್ಟ್ ಸ್ಟೂಡೆಂಟ್ ಆ್ಯಂಡ್ ಸಂತೋಷ್, ಆ್ಯಂಡ್ ಥರ್ಡ್ ಒನ್ ಈಸ್ ರಾಕೇಶ್. ಆ್ಯಂಡ್ ದೇರ್ ಆರ್ 2 ಕೋರ್ಸಸ್, AI ಆ್ಯಂಡ್ DBMS. ಈ ಥರ ಡೇಟಾ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಕೋರ್ಸ್ ಮ್ಯಾಪ್ ಕೂಡ ಇಲ್ಲ ಆಗುತ್ತೆ. ಅಂದ್ರೇನು, ಪ್ರೈಮರಿ ಕೀ ಫಾರಿನ್ ಕೀ ಯೂಸ್ ಮಾಡಿ ನಾವು ಜಾಯಿನ್ ಮಾಡಬೇಕು. ಎರಡೂದರಲ್ಲಿ ಒಂದು ಕಾಮನ್ ಅಟ್ರಿಬ್ಯೂಟ್ ಇರಬೇಕಾಗತ್ತೆ. ಹಾಗಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ, CID ಯೂಸ್ ಮಾಡ್ತೀನಿ. ಅಮಿತ್ ಅವರು DBMS ಕೋರ್ಸ್ ಆಪ್ಟ್ ಮಾಡಿದ್ದಾರೆ ಅಂತ ತಿಳ್ಕೊರಿ, 12 ಅಂತ ಬರಿತೀನಿ. ಸಂತೋಷ್ ಅವರು AI ಕೋರ್ಸ್ ಆಪ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, 11 ಅಂತ ಬರಿತೀನಿ. ಆ್ಯಂಡ್ ಇಲ್ಲಿ ರಾಕೇಶ್ಗೆ 13 ಅಂತ ಬರಿತೀನಿ. 13 ಅಂತ ಬರ್ದೀನಿ. ನೋಡ್ರಿ, ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಅನಿಸುತ್ತೆ. ಯಾಕಂದರೆ ಕೋರ್ಸ್ ಇಲ್ಲ ಅದು 13 ಅನ್ನೋದು. ಯಾಕೆ ಇರಲಿಕ್ಕಿಲ್ಲ ಅನ್ಕೋತೀರಿ, ಸಮ್ ಸಿಚುವೇಶನ್ ಆಕರ್ ಆಗಿರ್ಬೋದಲ್ಲ. ಈ ಥರ ಕೋರ್ಸ್ ಡಿಸ್ಕಂಟಿನ್ಯೂ ಆಗಿರ್ಬೋದು. ಆಲ್ರೆಡಿ ಯಾವುದೋ 13 ಅನ್ನೋ ಕೋರ್ಸ್ ಇತ್ತು ಅನಿಸುತ್ತೆ, ಅದು ಡಿಸ್ಕಂಟಿನ್ಯೂ ಆಗಿರ್ಬೋದು. ಅಥವಾ ಡೇಟಾ ಎಂಟ್ರಿ ಮಾಡೋದು ಡಿಲೇ ಆಗಿರ್ಬೋದು ಕೋರ್ಸ್ ಟೇಬಲಲ್ಲಿ. ಓಕೆನಾ, ಹಂಗೂ ಆಗಿರ್ಬೋದು. ಅಥವಾ ಪ್ರೊವಿಷನಲ್ಲಿ ಯಾವುದೋ ಒಂದು ಕೋರ್ಸ್ಗೆ ಒಂದು ಕೋರ್ಸ್ ನೆಕ್ಸ್ಟ್ ನಾವು 13 ಅನ್ನೋ ಕೋರ್ಸ್ ID ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ ಅವರೇನೋ ಕೊಟ್ಟಿರ್ಬೋದು. ಅಥವಾ ತಪ್ಪಾಗಿ 13 ಅಂತ ಎಂಟರ್ ಮಾಡಿರ್ಬೋದಲ್ಲ. ದೀಸ್ ಆರ್ ಮೆನಿ ಕೇಸಸ್. ಡೋಂಟ್ ಟೇಕ್ ಇಟ್ ಆ್ಯಸ್ ರಾಂಗ್ ಡೇಟಾ. ಆ್ಯಂಡ್ ಲೆಫ್ಟ್ ಔಟರ್ ಜಾಯಿನನ್ನು ನಾವು ತಪ್ಪು ಕಂಡುಹಿಡಿಯೋಕ್ಕೆ ಯೂಸ್ ಮಾಡೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಮೇ ಬಿ ಯು ಕ್ಯಾನ್ ಕನ್ಸಿಡರ್ ಲೈಕ್ ದ್ಯಾಟ್. ನಾವು ಗ್ರೇಸ್ಫುಲ್ಲಿ ಈ ಡೇಟಾನ ಹ್ಯಾಂಡಲ್ ಮಾಡಬೇಕಂದ್ರೆ ಲೆಫ್ಟ್ ಔಟರ್ ಜಾಯಿನ್ ಈಸ್ ನೆಸಸರಿ. ಎಷ್ಟು ಚೆನ್ನಾಗಿದ್ದು ಈಗ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ನೋಡ್ರಿ ರಿಸಲ್ಟ್. ಓಕೆ, ಗೊತ್ತಾಯ್ತಲ್ಲ.
ಕೋರ್ಸ್ ಡಿಸ್ಕಂಟಿನ್ಯೂ ಆಗಿರ್ಬೋದು 13 ಅನ್ನೋ ಕೋರ್ಸ್, ಅದಕ್ಕೆ ಕೋರ್ಸಲ್ಲಿ ಅದಿಲ್ಲ, ಅಥವಾ ಡೇಟಾ ಎಂಟ್ರಿ ಮಾಡಿರ್ಲಿಕ್ಕಿಲ್ಲ ಇನ್ನೂ ಕೋರ್ಸಲ್ಲಿ, ಹಿಂಗೇನೋ ಪ್ರಾಬ್ಲಮ್ ಆಗಿರ್ತವೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಲೆಫ್ಟ್ ಔಟರ್ ಜಾಯಿನ್ ಅಂದರೆ ಏನು ಮೊದಲು ತಿಳ್ಕೊಳ್ಳಿ. ಇಟ್ ರಿಟರ್ನ್ಸ್ ಆಲ್ ದಿ ರೋಸ್ ಫ್ರಮ್ ಲೆಫ್ಟ್ ಟೇಬಲ್. ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ಡಿಸ್ಪ್ಲೇ ಮಾಡುತ್ತೆ. ಬಟ್ ರೈಟ್ ಟೇಬಲಲ್ಲಿ ಏನು ಮ್ಯಾಚ್ ಆಗ್ತಾವೋ ಅಷ್ಟೇ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ನಾನ್ ಮ್ಯಾಚಿಂಗ್ ರೋಸ್ ಆರ್ ಫಿಲ್ಡ್ ವಿತ್ ನಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಂದರೆ ಮೊದಲು ಮ್ಯಾಚ್ ಯಾವ ಆಗ್ತವೆ ಅಂತ ನೋಡೋಣ. ಕೋರ್ಸ್ ಐ ಡಿ E12 ಈ ಟೇಬಲಲ್ಲಿ ಇಲ್ಲಿ ಮ್ಯಾಚ್ ಆಗುತ್ತೆ. ಓಕೆ, ಇಲ್ಲಿ ಸಂತೋಷ್ ಅನ್ನೋ ಕೋರ್ಸ್ ಐ ಡಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಓಕೆ, ಓನ್ಲಿ ಮ್ಯಾಚಿಂಗ್ ರೋಸ್ ಫ್ರಮ್ ರೈಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಟೇಬಲಲ್ಲಿ ಎಲ್ಲ ಡೇಟಾನು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಹಾಗಂದರೆ ಹೌ ಇದನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾರೆ ಅಂತ ಬರೀತೀನಿ ನಾನು. ಸ್ಟೂಡೆಂಟ್ ಲೆಫ್ಟ್ ಜಾಯಿನ್ ಹೆಂಗೆ ಬರೀತಾರೆ ನೋಡ್ರಿ. ಜಾಯ್ನಿಂಗ್ ಸಿಂಬಾಲ್ ಯೂಸ್ ಮಾಡಿ ಲೆಫ್ಟಿಗೆ ಈ ಥರ ಇಂಡಿಕೇಶನ್ ಕೊಡ್ತಾರೆ. ದಿಸ್ ಇಸ್ ವಾಟ್ ಲೆಫ್ಟ್ ಔಟರ್ ಜಾಯಿನ್. ಓಕೆ, ಇದರ ಪ್ರಕಾರ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಲೆಫ್ಟ್ ಔಟರ್ ಜಾಯಿನ್ ಪ್ರಕಾರ ಲೆಫ್ಟ್ ಟೇಬಲ್ ಫುಲ್ ಡಿಸ್ಪ್ಲೇ ಆಗುತ್ತೆ. ಲೆಫ್ಟ್ ಟೇಬಲ್ ಎಲ್ಲ ಬರೆದು ಬಿಡ್ರಿ. ರೋಲ್ ನಂಬರ್, ನೇಮ್, ಅದರಲ್ಲಿ ನೀವು ಏನು ಬೇಕು ಅಷ್ಟೇ ಡಿಸ್ಪ್ಲೇ ಮಾಡ್ಬೋದು. ನಾನು ಆ್ಯಸ್ ಇಟ್ ಈಸ್ ಟೇಬಲ್ ಬರಿತಾ ಇದ್ದೀನಿ. 1 2 3 ಅಮಿತ್, ಸಂತೋಷ್, ರಾಕೇಶ್, 12 11 13. ಲೆಫ್ಟ್ ಟೇಬಲ್ ಆ್ಯಸ್ ಇಟ್ ಈಸ್ ಪ್ರಿಸರ್ವ್ ಆಯ್ತಲ್ಲ. ಬಟ್ ರೈಟ್ ಟೇಬಲಲ್ಲಿ ಮ್ಯಾಚ್ ಆಗೋ ಡೇಟಾ ಅಷ್ಟೇ ಡಿಸ್ಪ್ಲೇ ಆಗುತ್ತೆ. ಯಾವ್ಯಾವ ಮ್ಯಾಚ್ ಆಗ್ತವೆ ಬರೀರಿ. ಆ್ಯಂಡ್ ಕೋರ್ಸ್ ಐ ಡಿ ಇನ್ನೊಂದ್ಸಲ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸಿ ನೇಮ್, ರೈಟ್ ಟೇಬಲಲ್ಲಿ ಯಾವ್ಯಾವ ಮ್ಯಾಚ್ ಆಗ್ತವೆ 12 ಮ್ಯಾಚ್ ಆಗಿ ಏನು ಬರುತ್ತೆ ಇಲ್ಲಿ DBMS. ಅದೇ ಥರ 11 ಮ್ಯಾಚ್ ಆಗಿ ಏನು ಬರುತ್ತೆ AI. ಬಟ್ ಮ್ಯಾಚ್ ಆಗದೇ ಇರೋದಿಲ್ಲ ಏನು ಬರುತ್ತೆ ನಲ್. ಗಾಟ್ ಇಟ್? ಯಾವ್ದು ಮ್ಯಾಚ್ ಆಗೋದಿಲ್ವೋ ಅದನ್ನು ನಲ್ಲಿಂದ ಇಂಡಿಕೇಟ್ ಮಾಡಬೇಕು. ದಿಸ್ ಈಸ್ ದ ರಿಸಲ್ಟ್. ಈಸಿ. ಲೆಫ್ಟ್ ಟೇಬಲ್ ಕಂಪ್ಲೀಟಾಗಿ ಹಾಗೆ ಇಡಬೇಕು. ರೈಟ್ ಟೇಬಲಲ್ಲಿ ಏನೇನು ಮ್ಯಾಚ್ ಆಗ್ತವೆ ಅವ್ನು ಬರೀರಿ. ಮ್ಯಾಚ್ ಯಾವ್ದು ಆಗೋದಿಲ್ವೋ ಅದನ್ನ ನಲ್ ಹಾಕಿಬಿಡ್ರಿ, ಮುಗೀತು. ದಿಸ್ ಈಸ್ ವಾಟ್ ಲೆಫ್ಟ್ ಔಟರ್ ಜಾಯಿನ್. ಸಿಂಪಲ್, ಅಂಡರ್ಸ್ಟುಡ್, ಈಸಿ ಅಲ್ಲ? ಇಲ್ಲಿ ನೀವು ಇನ್ನರ್ ಜಾಯಿನ್ ಯೂಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಮ್ಯಾಚ್ ಆಗಿರೋ ಡೇಟಾ ಅಷ್ಟೇ ಸಿಗ್ತಿತ್ತು, ರಾಕೇಶ್ ಅನ್ನೋ ಡೇಟಾ ಸಿಗ್ತಿರ್ಲಿಲ್ಲ. ಅಂದರೆ ರಾಕೇಶ್ ಡಿಸಪಿಯರ್ ಆಗ್ತಿತ್ತು. ಡಿಸಪಿಯರ್ ಆದರೆ ಅದರ ಅರ್ಥ ಏನು? ರಾಕೇಶ್ ಅನ್ನೋ ಸ್ಟೂಡೆಂಟೇ ಇಲ್ಲ ಅಂತ ಅರ್ಥ ಆಗ್ತಿತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ದಿಸ್ ಈಸ್ ನೆಸೆಸರಿ. ಲೆಫ್ಟ್ ಔಟರ್ ಜಾಯಿನ್ ಮೀನ್ಸ್ ವಿ ವಿಲ್ ಗೆಟ್ ಫುಲ್ ಲೆಫ್ಟ್ ಡೇಟಾ. ಮೀನ್ಸ್ ಎವ್ರಿಥಿಂಗ್ ಈಸ್ ಪ್ರಿಸರ್ವ್ಡ್. ಲೆಫ್ಟ್ ಟೇಬಲ್ ಎಲ್ಲನೂ ಪ್ರಿಸರ್ವ್ ಆಗಿರುತ್ತೆ. ಬಟ್ ರೈಟಲ್ಲಿ ಯಾವ್ದು ಮ್ಯಾಚ್ ಆಗಿರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ಮ್ಯಾಚ್ ಯಾವ್ದು ಆಗೋದಿಲ್ವೋ ಅದು ನಲ್ಲಿಂದ ನಾವು ಇಂಡಿಕೇಟ್ ಮಾಡಬೇಕು. ಓಕೆ, ಇಫ್ ನೀವು ಇನ್ನರ್ ಜಾಯಿನ್ ಯೂಸ್ ಮಾಡಿದರೆ ಅಮಿತ್ ಜೊತೆ DBMS, ಸಂತೋಷ್ ಜೊತೆ AI ಇಷ್ಟೇ ಬಂದ್ಬಿಡ್ತಿತ್ತು. ರಾಕೇಶ್ ಬರ್ತಿರ್ಲಿಲ್ಲಲ್ಲ. ವಿ ಕ್ಯಾನ್ ಹ್ಯಾವ್ ದ್ಯಾಟ್ ರಾಕೇಶ್ ಆಲ್ಸೋ. ವಿ ಕ್ಯಾನ್ ಪ್ರಿಸರ್ವ್ ದ್ಯಾಟ್ ಸ್ಟೂಡೆಂಟ್. ಓಕೆ, ಹಾಗಂದ್ರೆ ಲೆಫ್ಟ್ ಔಟರ್ ಜಾಯಿನ್ ಯೂಶ್ವಲಿ ನಾವು ಯಾಕೆ ಯೂಸ್ ಮಾಡ್ತೀವಿ? ಆ್ಯಂಡ್ ಲೆಫ್ಟ್ ಔಟರ್ ಜಾಯಿನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಹ್ಯಾಂಡಲ್ ಮಿಸ್ಸಿಂಗ್ ಡೇಟಾ ಗ್ರೇಸ್ಫುಲ್ಲಿ. ಈಸಿಯಾಗಿ ಗೊತ್ತಾಯ್ತಲ್ಲ ಈಗ. 13 ಅನ್ನೋ ಕೋರ್ಸ್ ಇಲ್ಲ, ನಲ್. ಗಾಟ್ ಇಟ್? ಐ ವಿಲ್ ರೈಟ್ ಅಬೌಟ್ ದ್ಯಾಟ್. ಲೆಫ್ಟ್ ಔಟರ್ ಜಾಯಿನ್, ಲೆಫ್ಟ್ ಜಾಯಿನ್ ಅಥವಾ ಔಟರ್ ಜಾಯಿನ್ helps us to handle the missing data. ಮಿಸ್ಸಿಂಗ್ ಡೇಟಾ ಯಾವುದಿಲ್ಲಿ? ಕೋರ್ಸ್ ನೇಮ್. ಮಿಸ್ಸಿಂಗ್ ಡೇಟಾ ಗ್ರೇಸ್ಫುಲ್ಲಿ ಅಂದರೆ ಸ್ಮೂತಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ. ಅಲ್ಲಿ ನಲ್ ಅಂತ ಡಿಸ್ಪ್ಲೇ ಮಾಡಿಬಿಟ್ರೆ ಡೆಫಿನೆಟ್ಲಿ ನಮಗೆ ಯಾವುದು
ಮಿಸ್ಸಿಂಗ್ ಇದೆನೋ, ಪೆಂಡಿಂಗ್ ಇದೆನೋ, ಇನ್ಕರೆಕ್ಟ್ ಇದೆನೋ ಆ ಡೇಟಾ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಆರ್ ಲೆಫ್ಟ್ ಔಟರ್ ಜಾಯಿನ್ or outer join helps us to find ಮಿಸ್ಸಿಂಗ್. ಈ ಮಿಸ್ಸಿಂಗ್ ಅಂತ ಗೊತ್ತಾಯ್ತಲ್ಲ, ಯಾವುದು? ಕೋರ್ಸ್ ನೇಮ್ ಈಸ್ ಮಿಸ್ಸಿಂಗ್ ಆರ್ ಪೆಂಡಿಂಗ್ ಆರ್ ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಕಂಡುಹಿಡಿಯೋಕ್ಕೆ ಇದು ಹೆಲ್ಪ್ ಆಗುತ್ತೆ. ದಟ್ಸ್ ವೈ ವಿ ನೀಡ್ ದಿಸ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಓಕೆ, ಇದೇ ಥರ ವಿ ಕ್ಯಾನ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ಬೋದು. ಅದಕ್ಕಿಂತ ಮೊದಲು ಇನ್ನೊಂದು ಸರಿ ನೀವು ಅರ್ಥ ಮಾಡ್ಕೊಳ್ಳಿ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೆಫ್ಟ್ ಔಟರ್ ಜಾಯಿನ್? ವಿಚ್ ಇಟ್ ಪ್ರಿಸರ್ವ್ಸ್ ಆಲ್ ದಿ ರೋಸ್ ಫ್ರಮ್ ಲೆಫ್ಟ್ ಟೇಬಲ್, ಗಿವ್ಸ್ ಮ್ಯಾಚಿಂಗ್ ರೋಸ್ ಫ್ರಮ್ ರೈಟ್ ಟೇಬಲ್, ಫಿಲ್ಸ್ ವಿತ್ ನಲ್ ಫಾರ್ ನಾನ್ ಮ್ಯಾಚಿಂಗ್ ರೋಸ್. ಯಾವ್ದು ಮ್ಯಾಚ್ ಆಗೋದಿಲ್ವೋ ಅದನ್ನು ನಲ್ಲಿಂದ ಫಿಲ್ ಮಾಡ್ರಿ. ಲೆಫ್ಟ್ ಟೇಬಲ್ ಎಲ್ಲನೂ ಪ್ರಿಸರ್ವ್ ಮಾಡುತ್ತೆ. ಪ್ಲಸ್ ಯಾವ್ಯಾವ ಮ್ಯಾಚ್ ಆಗ್ತಾವೆ ಅವು ರೈಟ್ ಟೇಬಲಿಂದ ಡಿಸ್ಪ್ಲೇ ಆಗ್ತವೆ. ಮ್ಯಾಚ್ ಆಗದೇ ಇರೋದು ನಲ್ಲಿಂದ ಫಿಲ್ ಆಗ್ತವೆ. ಗಾಟ್ ಇಟ್? ಇದನ್ನೇ ನಾವು SQL ಹೆಂಗೆ ಬರೀಬೇಕು? ವೆನ್ ವಿ ಹ್ಯಾವ್ 2 ಟೇಬಲ್ಸ್ ಲೈಕ್ ದಿಸ್. ಸ್ಟೂಡೆಂಟಲ್ಲಿ ಈ ಡೇಟಾ ಇದೆ ಅಂತ ತಿಳ್ಕೊಳ್ಳಿ, ಅದೇ ಥರ ಕೋರ್ಸಲ್ಲಿ ನಾವು ಹಾಕಿದ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಈ ಥರ ಡೇಟಾ ಅಂತೂ ಬರೋದೇ ಇಲ್ಲ, ಬಿಕಾಸ್ ನಾವು ಪ್ರೈಮರಿ ಕೀ ಫಾರಿನ್ ಕೀ ಯೂಸ್ ಮಾಡಿದರೆ ಬರೋದಿಲ್ಲ. ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ದಿಸ್ ಕೈಂಡ್ ಆಫ್ ಡೇಟಾ ಮೇ ಅರೈಸ್. ಓಕೆ, ಹಂಗಂದ್ರೆ SQL ಅಲ್ಲಿ ಹೆಂಗೆ ಬರೀಬೇಕು ಇದನ್ನ ಕ್ವೆರಿಯನ್ನು ಅಂತ ನೋಡೋಣ. ಓಕೆ, ಹೆಂಗೆ ಬರೀತೀರಿ? ಎಲ್ಲ ಡೇಟಾ ಡಿಸ್ಪ್ಲೇ ಮಾಡೋರು ಇದ್ದೀರಲ್ಲ, 2 ಟೇಬಲಿಂದ. ಹಾಗಂದ್ರೆ 2 ಟೇಬಲ್ ಬೇಕೇ ಬೇಕು. ಸೆಲೆಕ್ಟ್ ಆಲ್ ಡೇಟಾ ಮೀನ್ಸ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಲೆಫ್ಟ್ ಔಟರ್ ಜಾಯಿನ್. ಇದು ಯಾವ ಥರ? ಇದೇ ಥರ ಬರೀಬೇಕು. ಲೆಫ್ಟ್ ಔಟರ್ ಜಾಯಿನ್. ಯಾವುದ್ರ ಜೊತೆ ಲೆಫ್ಟ್ ಔಟರ್ ಜಾಯಿನ್ ಮಾಡೋರಿದ್ದೀರಿ? ಕೋರ್ಸ್ ಯೂಸಿಂಗ್ ಕೀವರ್ಡ್ ಯೂಸ್ ಮಾಡ್ರಿ. ಏನು ಯೂಸ್ ಮಾಡಿ ಜಾಯಿನ್ ಮಾಡಿದ್ರಿ ನೀವು? ಬ್ರ್ಯಾಕೆಟಲ್ಲಿ ಬರೀರಿ CID. ದಿಸ್ ಈಸ್ ದ ವೇ ಟು ರೈಟ್ ಕ್ವೆರಿ. ಲೆಫ್ಟ್ ಸ್ಪೇಸ್ ಔಟರ್ ಸ್ಪೇಸ್ ಜಾಯಿನ್, ದೆನ್ ಕೋರ್ಸ್ ಅಂತ ಬರೀಬೇಕು. ಯೂಸಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಿರಿ. ಬ್ರ್ಯಾಕೆಟಲ್ಲಿ ಯಾವ ಕಾಮನ್ ಎಟ್ರಿಬ್ಯೂಟ್ ಯೂಸ್ ಮಾಡಿ ನೀವು ಜಾಯಿನ್ ಮಾಡೋರಿದ್ದೀರಿ ಅದನ್ನು ಬರೀಬೇಕು. ಓಕೆ, ಅಥವಾ ಇದನ್ನು ಇನ್ನೊಂದು ವೇನಲ್ಲಿ ಕೂಡ ಬರೀಬಹುದು. SQL ಹೆಂಗೆ ಬರೀತೀರಿ? ಆಲ್ ಡೇಟಾ ಯುವರ್ ಡಿಸ್ಪ್ಲೇಯಿಂಗ್, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಲೆಫ್ಟ್ ಔಟರ್ ಜಾಯಿನ್, ಅಥವಾ ಲೆಫ್ಟ್ ಜಾಯಿನ್ ಅಂತ ಅಷ್ಟೂ ಬರೀತಾರೆ. ಲೆಫ್ಟ್ ಔಟರ್ ಜಾಯಿನ್ ಎದರ ಮೇಲೆ? ಕೋರ್ಸ್. ಇಲ್ಲಿ ಆನ್ ಕ್ಲಾಸ್ ಯೂಸ್ ಮಾಡ್ಬೋದು ನೀವು. ಆನ್ ಯಾವ್ಯಾವ ಟೇಬಲ್ ಜಾಯಿನ್ ಮಾಡ್ತಾ ಇದ್ದೀರಿ? ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್. ಯಾವ ಕಾಲಮ್ ಯೂಸ್ ಮಾಡಿ? CID ಆನ್ ಸ್ಟೂಡೆಂಟ್ ಡಾಟ್ CID ಈಸ್ ಈಕ್ವಲ್ ಟು course dot CID. This is also another way to write SQL query. Got it? ಅರ್ಥ ಆಯ್ತಲ್ಲ? ಆರ್ we can go with another example. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣಂತೆ. 2 ಟೇಬಲ್ ತಗೊಂಡು, ಅಂದರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ ಅಸ್ ರಿಮೂವ್ ಸಮ್ ಡೇಟಾ. ಇದರಲ್ಲಿ ಸಮ್ ಡೇಟಾನ ಇರೇಸ್ ಮಾಡ್ತೀನಿ. ಈಗ ಲೆಟ್ ಅಸ್ ಟೇಕ್ 2 ಟೇಬಲ್ಸ್, ಕಸ್ಟಮರ್ ಆ್ಯಂಡ್ ಆರ್ಡರ್ಸ್. ಕಸ್ಟಮರ್ ಮತ್ತು ಆರ್ಡರ್ 2 ಟೇಬಲ್ ತೊಗೊಂಡು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡೋಣ. ಯೂಸಿಂಗ್ ಲೆಫ್ಟ್ ಔಟರ್ ಜಾಯಿನ್. ಹಂಗಂದ್ರೇನು? ಲೆಫ್ಟ್ ಟೇಬಲ್ ಪ್ರಿಸರ್ವ್ ಮಾಡಬೇಕು, ರೈಟ್ ಟೇಬಲಲ್ಲಿ ಮ್ಯಾಚಿಂಗ್ ಡೇಟಾ ಮಾತ್ರ ಡಿಸ್ಪ್ಲೇ ಆಗಬೇಕು. ಮ್ಯಾಚ್ ಆಗದೇ ಇರೋದು ನಲ್ಲಿಂದ ಇಂಡಿಕೇಟ್ ಮಾಡಬೇಕು. ಓಕೆ, ಹಂಗಂದ್ರೆ
I will take two tables, customer and orders. Okay, customer ಅಲ್ಲಿ customer ID, customer name data ಇದೆ. There are 4 customers: Arjun, Meena, Ravi, Kavya. Okay, then orders ಅಲ್ಲಿ ಆರ್ಡರ್ ಐ ಡಿ ಇದೆ, ಒ ಐ ಡಿ ಅಂತ ಬರೆದಿರ್ತೀನಿ. ದಿಸ್ ಇಸ್ ಒ ಐ ಡಿ. ದೆನ್ ಯಾವ ಕೋರ್ಸ್, ಯಾವ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ, ಯಾವ ಪ್ರಾಡಕ್ಟ್ ಅಂತ ಡೇಟಾ ಇದೆ. ಆರ್ಡರ್ ಐ ಡಿ ಆರ್ 101, 102, 103, 104. ಆ್ಯಂಡ್ ಯಾವ್ಯಾವ ಕಸ್ಟಮರ್ ಏನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ. 101 ಆರ್ಡರ್ ಐ ಡಿ ಇದನ್ನ ಪ್ಲೇಸ್ ಮಾಡಿದವರು ಯಾರು, ಅರ್ಜುನ್ 1. 102 ಆರ್ಡರ್ ಮಾಡಿದವರು ಯಾರು, ಅರ್ಜುನ್ ಏನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ, ಲ್ಯಾಪ್ಟಾಪ್. ಆ್ಯಂಡ್ ಮೀನಾ ಅವರು 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ, ಅದಕ್ಕೆ 2 ಸರಿ 2 ಅಂತ ಬಂದಿದೆ. ಒಂದು ಮೊಬೈಲು, ಇನ್ನೊಂದು ಟ್ಯಾಬ್ಲೆಟ್ ಅಥವಾ ಟ್ಯಾಬ್. ಆ್ಯಂಡ್ 5 ಅಂತ ಬರೆದಿದ್ದಾರೆ, ಪ್ರಿಂಟರ್. ಓಕೆ, ಆ ಕಸ್ಟಮರ್ ಅರ್ಲಿಯರ್ ಇರ್ಬೋದು, ಆಮೇಲೆ ಅವ್ರ ಡೇಟಾ ಡಿಲೀಟ್ ಆಗಿರ್ಬೋದು. ಈ ಥರ ನಾವು ಕನ್ಸಿಡರ್ ಮಾಡೋಣ. ದೀಸ್ ಆರ್ 2 ಟೇಬಲ್ಸ್ ವಿ ಹ್ಯಾವ್. ಈಗ ಲೆಟ್ ಅಸ್ ಸಿ ಹೌ ಲೆಫ್ಟ್ ಔಟರ್ ಜಾಯಿನ್ ವರ್ಕ್ಸ್. ಓಕೆ, ಹಂಗಂದ್ರೆ ಹೆಂಗೆ ಬರೀತೀರಿ, ಕಸ್ಟಮರ್ ಲೆಫ್ಟ್ ಔಟರ್ ಜಾಯಿನ್ ಹಿಂಗೆ ಬರೀತಾರೆ, ಆರ್ಡರ್ಸ್. ಆ್ಯಂಡ್ ಇಲ್ಲಿ ನಾನು ಬರೀ ಕಸ್ಟಮರ್ ನೇಮ್ ಪ್ರಾಡಕ್ಟ್ ಎರಡೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೋ ಫಾರ್ ಸ್ಟಾರ್ ಮೀನ್ಸ್ ಆಲ್ ಡೇಟಾ ನೀವು ಡಿಸ್ಪ್ಲೇ ಮಾಡ್ಬೋದು. ನಾನು ಬರೀ ಏನು ಮಾಡ್ತಿದ್ದೀನಿ ಇಲ್ಲಿ, ಕಸ್ಟಮರ್ಸು ಮತ್ತು ಪ್ರಾಡಕ್ಟ್, ಯಾವ ಕಸ್ಟಮರು ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ ಅಷ್ಟೇ ಡಿಸ್ಪ್ಲೇ ಮಾಡಬೇಕಂತ ಮಾಡಿದ್ದೀನಿ. ಇಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ ನೀವು ಲಾಸ್ಟಿಗೆ ನನಗೆ ಹೇಳ್ರಿ. ರಿಸಲ್ಟ್ ಬಂದಮೇಲೆ ನಾನು ಕಸ್ಟಮರ್ ನೇಮ್ ಪ್ರಾಡಕ್ಟ್ ಅಷ್ಟೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಲೆಫ್ಟಲ್ಲಿರೋ ಆಲ್ ಡೇಟಾ ಯು ಕ್ಯಾನ್ ಡಿಸ್ಪ್ಲೇ. ಆಲ್ ಡೇಟಾ ಅಂದರೆ ಕಸ್ಟಮರ್ ನೇಮ್, ಎಲ್ಲ ಕಸ್ಟಮರ್ಸು ಬಂದ್ಬಿಡ್ತಾರೆ ಇಲ್ಲಿ. ಓಕೆ, ಅರ್ಜುನ್, ಮೀನಾ ಆರ್ ಕೋರ್ಸ್ ಐ ಡಿ ಕಸ್ಟಮರ್ ಐ ಡಿ ಕೂಡ ಡಿಸ್ಪ್ಲೇ ಮಾಡಿರಿ. ಮೀನಾ, ದೆನ್ ರವಿ. ಸಿ ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ರೋಸು ಬಂದ್ಬಿಟ್ಟು. ಬಟ್ ರೈಟ್ ಟೇಬಲಲ್ಲಿ ಏನು ಮ್ಯಾಚ್ ಆಗೋದಷ್ಟೇ. ಯಾವ್ಯಾವ ಮ್ಯಾಚ್ ಆಗ್ತವೆ, ಸಿ ಐ ಡಿ ಮ್ಯಾಚ್ ಆಗ್ತವೆ. ಮೀನಾ ಇಲ್ಲಿ ಮ್ಯಾಚ್ ಆಯಿತು. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಡೇಟಾ ಫಾರ್ ರವಿ ಆ್ಯಂಡ್ ಕಾವ್ಯ. ಬಟ್ ರವಿ ಆ್ಯಂಡ್ ಕಾವ್ಯ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾರೆ. ಬಟ್ ಅವರಿಗೆ ಮ್ಯಾಚ್ ಆಗಿರೋ ಯಾವುದೇ ಡೇಟಾ ಇಲ್ಲ, ಪ್ರಾಡಕ್ಟ್ ಇಲ್ಲ. ಹಂಗಂದ್ರೆ ನಾನು ಹೆಂಗೆ ಬರೀತೀನಿ ನೋಡ್ರಿ. ಮೇ ಬಿ ಮೀನಾ ವಿ ವಿಲ್ ಗೆಟ್ ದ ಡೇಟಾ ಫಾರ್ 2 times. ಯಾಕಂದರೆ ಮೀನಾ ಅವ್ರು ಏನು ಮಾಡಿದ್ದಾರೆ, 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ. ಹಂಗಂದರೆ ಇನ್ನೊಂದು ಕಸ್ಟಮರ್ ಐ ಡಿ ಮೀನಾ ಅಂತ ಬರುತ್ತೆ. ಯಾಕಂದರೆ ಎಲ್ಲ ಡೇಟಾನು ಬರಲೇಬೇಕಲ್ಲ ಲೆಫ್ಟ್ ಸೈಡಿಂದ. ರೈಟ್ ಸೈಡಲ್ಲಿ ನಾನು ಪ್ರಾಡಕ್ಟ್ ಮಾತ್ರ ಡಿಸ್ಪ್ಲೇ ಮಾಡ್ತಿದ್ದೀನಿ. ಅರ್ಜುನ್ ಅವ್ರು ತೊಗೊಂಡಿರೋ ಪ್ರಾಡಕ್ಟ್ ಯಾವುದು, ಲ್ಯಾಪ್ಟಾಪ್. ಮೀನಾ ಅವ್ರು 2 ಪ್ರಾಡಕ್ಟ್ ತೊಗೊಂಡಿದ್ದಾರೆ, ಒಂದು ಮೊಬೈಲು, ಇನ್ನೊಂದು ಯಾವುದು, ಟ್ಯಾಬ್. ಓಕೆ, ಬಟ್ ರವಿ ಆ್ಯಂಡ್ ಕಾವ್ಯ ಯಾವುದು ಪ್ರಾಡಕ್ಟ್ ಆರ್ಡರ್ ಮಾಡಿಲ್ಲ ಅಂದರೆ ನಲ್ ಅಂತ ಡಿಸ್ಪ್ಲೇ ಆಗುತ್ತೆ. ರೈಟ್ ಟೇಬಲಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಕಡೆ ಇದೆ. ರೈಟ್ ಟೇಬಲಲ್ಲಿರೋದು ಓನ್ಲಿ ಮ್ಯಾಚಿಂಗ್ ಇನ್ಫಾರ್ಮೇಷನ್ ಮಾತ್ರ ಇದೆ. ಯಾವ್ದು ಮ್ಯಾಚ್ ಆಗೋದಿಲ್ವೋ ಅದು ನಲ್ಲಿಂದ ಫಿಲ್ ಆಗಿದೆ. ವಾಟ್ ದಿಸ್ ಶೋಸ್, ಇದರಿಂದ ಏನು ಸಿಗುತ್ತೆ ನೋಡ್ರಿ, ಜಸ್ಟ್ ಅಬ್ಸರ್ವ್. ಕಸ್ಟಮರ್ಸ್ ವಿದೌಟ್ ಆರ್ಡರ್ಸ್, ಕಸ್ಟಮರ್ಸ್ ವಿದೌಟ್ ಆರ್ಡರ್ಸ್ ಯಾರಿದ್ದಾರೆ ಅಂತ ಡಿಸ್ಪ್ಲೇ ಆಗುತ್ತೆ. ಯಾರಿದ್ದಾರೆ, ರವಿ ಆ್ಯಂಡ್ ಕಾವ್ಯ. ಇವರಿಬ್ರು ಕಸ್ಟಮರ್ಸ್ ವಿದೌಟ್ ಆರ್ಡರ್ಸ್. ಗಾಟ್ ಇಟ್.
ನಿಮ್ಗೆ ಮೇ ಬಿ ಅಲ್ಲಿ ಮೀನಾ 2 ಆರ್ಡರ್ ಮಾಡಿದ್ರಿಂದ ಕನ್ಫ್ಯೂಸ್ ಆಗಿರ್ಬೋದು. ಡೋಂಟ್ ವರಿ, ಅವ್ರು 2 ಆರ್ಡರ್ ಮಾಡಿದರೆ ಎರಡನ್ನೂ ಬೇರೆ ಬೇರೆ ರೋವಲ್ಲಿನೇ ನಾವು ಡಿಸ್ಪ್ಲೇ ಮಾಡಬೇಕು. ಆ್ಯಂಡ್ ಆ ಇನ್ಫಾರ್ಮೇಷನ್ ಮಿಸ್ ಆಗೋ ಹಾಗಿಲ್ಲ. ಬೇಕಿದ್ರೆ ನೀವು ಮೀನಾ ಅವರು 2 ಆರ್ಡರ್ ಮಾಡೋ ಬದಲು ಒಂದೇ ಆರ್ಡರ್ ಮಾಡಿಸ್ರಿ. ಬಟ್ ಲೆಫ್ಟಲ್ಲಿ ಎಲ್ಲ ಡೇಟಾನು ಬರಲೇಬೇಕು. ರೈಟಲ್ಲಿ ಓನ್ಲಿ ಮ್ಯಾಚಿಂಗ್ ಡೇಟಾ ಬರಬೇಕು. ಮ್ಯಾಚ್ ಆಗದೇ ಇರೋದು ನಲ್ಲಿಂದ ಫಿಲ್ ಆಗಿರಬೇಕು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಿಯರ್ ಆಲ್ ಕಸ್ಟಮರ್ಸ್ ಅಪಿಯರ್, ಬಟ್ ರವಿ ಆ್ಯಂಡ್ ಕಾವ್ಯ ಹ್ಯಾವಂಟ್ ಪ್ಲೇಸ್ಡ್ ಎನಿ ಆರ್ಡರ್. ದಟ್ಸ್ ವೈ ದೇ ಆರ್ ಫಿಲ್ಡ್ ವಿತ್ ನಲ್. ಗಾಟ್ ಇಟ್? ಸಿಂಪಲ್. ಅರ್ಥ ಆಯ್ತಲ್ಲ? ಇಫ್ ವಿ ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಪಾಸಿಬಲ್ ಬೇರೆ ಎಕ್ಸಾಂಪಲ್ ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ? ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.